ಫಸ್ಟ್ ಟೈಮ್ 390 ಬೈಕ್ ನ ಹೊಡ್ಯಕ್ ಹೋಗಿ ಗಾಡಿ ಬೀಳಿಸಿ ಇವಾಗ ಗಾಡಿ ತಳ್ಕೊಂಡು ಹೊಂಟಿದೀವಿ. ನಮಸ್ಕಾರ ಗೆಳೆಯರ, ಊರಿಗೆ ಬಂದಿದ್ದೆ ನೆಮ್ಮದಿಯಾಗಿರೋಣಂತ ನಮ್ಮವ್ವ ಅದನ್ನು ಇರಕ್ ಬಿಡಲ್ಲ, ಸೀದಾ ಮತ್ತೆ ಅಡಗಲಿ ಕರ್ಕೊಂಡು ಹೋಗಲ್ಲ. ಅಯ್ಯಪ್ಪ ಬರೋದು ಬಂದಿದ್ದೀನಿ, ಏನು ಮಾಡೋದಾಗಲ್ಲ ಅನ್ನೋ ಇವತ್ತೊಂದು ವಿಡಿಯೋ ಮಾಡ್ಲೇಬೇಕು ಅನ್ಕೊಂಡು ಸೀದಾ ನಮ್ಮ ಬ್ರೋ ಹತ್ರ ಹೋಗಿ ಗಾಡಿ ಇಸ್ಕೊಂಡೆ, ಡ್ಯೂಕ್ 390 ಚಿನ್ನು ನನ್ನ ಚಿನ್ನು. ಗೈಸ್ ನನ್ ಚಿನ್ನು ಗೈಸ್, ಇದು ನನ್ ಫ್ಲೇವರು, ನನ್ ಚಿನ್ನು, ಇದು ನಮ್ಮ ಚಿನ್ನು ಗೈಸ್. ಈ ಚಿನ್ನು ಯಾವಾಗಾದ್ರೂ ಮಾಡಿ ತಗೊಳ್ಳೇಬೇಕು ಗೈಸ್. ಹಾಗೆ ಇದು ನನ್ ಚಿನ್ನು, ಇದು ನನ್ನ ಡ್ರೀಮ್ ಬೈಕ್ ಗೈಸ್. ಯಾವಾಗ ತಗೊಂತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಒಂದಿನ ತಗೊಂತೀನಿ. ದಿಸ್ ಈಸ್ ಮೈ ಡ್ರೀಮ್ ಬೈಕ್. ಬಂಗಾರಿ ನನ್ ಲವರ್ ಅಮ್ಮ, ನನ್ ಉಡ್ಬೇ ನೀನು. ಗಾಡಿಯಲ್ಲಿರೋ ಪೆಟ್ರೋಲ್ ಎಲ್ಲ ತೆಗ್ದು ಹಾಕಿ ಆಮೇಲೆ ಸಖತ್ತಾಗಿ ಟೀ ಕುಡ್ಕೊಂಡು ನಾನು ನಮ್ಮ ದೋಸ್ತರು ಒಳ್ಳೆ ಪಾಯಿಂಟ್ಗೆ ಹೋಗಿ ವಿಡಿಯೋ ಮಾಡಕ್ಕಂತ ಸ್ಟಾರ್ಟ್ ಮಾಡಿದ್ವಿ. ಹಂಗ ಡಿಜ್ಕು 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 ಅಂದಂಗ ಒಂದೇ ದಿನಕ್ಕೆ ಯಾರ ಅದ್ಭುತಗಳು ನಮಗೆ ಭೇಟಿ ಅದು. ಒಂದ್ ಅದ್ಭುತ ಬರೀ ಇಂತದೇ. ಎಗ್ರೆಸು ಕಬಾಬ್ ತಿನ್ನಕ್ ಹೋದ್ವಿ, ಜಳಕ್ಕೆ ಎಗ್ರೆಸು ಕಬಾಬ್ ನಮ್ನೆ ತಿನ್ಕೊಂಡ್ಬಿಡ್ತು ಗುರು. ಗೈಸ್ ಹಾಗೆ ನೀವು ಒಂದು ಏನು ಮಾಡ್ಬೇಕಂದ್ರೆ ನಿಮ್ಮ ಡ್ರೀಮ್ ಬೈಕ್ ಯಾವ್ದಂತ ಕಮೆಂಟ್ ಮಾಡಿ ಗೈಸ್. ನಾನು ನೋಡ್ತೀನಿ ಯಾವ್ಯಾವ ಡ್ರೀಮ್ ಬೈಕ್ ಇಟ್ಕೊಂಡಿರೋ ನಮ್ಮ ಹುಡುಗರು ಅಂತ. ಹಾಗೆ ಈ 390 ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ ಗೈಸ್, ಇದು ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆಪ್ಪ ಅಂತ ನಾನು ಅನ್ಕೊಂಡಿದ್ದಲ್ಲ. ಅಷ್ಟೊಂದು ಮೈಲೇಜ್ ಅಲ್ಲ, ಇಷ್ಟೊಂದು ಮೈಲೇಜ್, ಎಷ್ಟೊಂದು ಮೈಲೇಜ್, ಮೈಲೇಜೇ ಕೊಟ್ಟಿಲ್ಲ ಗಾಡಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಹಾಗೆ ಈ ಗಾಡಿದು ಮೈಲೇಜ್ ಅಂದ್ರೆ ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರ ಗುರು, ಹುಚ್ಚ ಆಗ್ಬಿಡ್ತೀರ ಹುಚ್ಚ. ಯಾಕಂದ್ರೆ ಅಷ್ಟೊಂದು ಮೈಲೇಜ್ ಕೊಟ್ಟಿದೆ. ಹೋಗಿ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಗೈಸ್, ಮತ್ತೆ ನಾಳೆ ಸಿಗೋಣ. ಹಾಗೆ ನಿಮ್ ಡ್ಯೂಕ್ ಲವರ್ಸ್ಗೆ, ಹಾಗೆ ಡ್ಯೂಕ್ ಫ್ಯಾನ್ಸ್ಗೆ, ಹಾಗೆ KTM ಲವರ್ಸ್ಗೆ ಶೇರ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಬಾಯ್.